ಕಳೆದ 19ನೇ ತಾರೀಕು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಮಹಾಸಭೆಯಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಮುಂದಿನ ಅವಧಿಗೆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡತಕ್ಕಂಥ ಆ ಒಂದು ಜವಾಬ್ದಾರಿಯನ್ನು ಹಿರಿಯರು ಇವತ್ತು ನನ್ನ ಹೆಗಲಿಗೆ ಕೊಟ್ಟಿದ್ದಾರೆ. ಹಿರಿಯರು ಕಟ್ಟಿ ಬೆಳೆಸಿರ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಕಜಂಪಾಡಿಯವರು, ರಂಗಮೂರ್ತಿಯವರು, ಅದೇ ರೀತಿ ದಿವಂಗತ ರಾಮಭಟ್ರು, ಕಳೆದ 10 ವರ್ಷದ ಅವಧಿಯಲ್ಲಿ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ ಭಟ್ರು ಈ ಸಂಸ್ಥೆಯನ್ನು ಅತ್ಯಂತ ಎತ್ತರಕ್ಕೆ ಏರಿಸಿದ್ದಾರೆ. ದೊಡ್ಡ ಜವಾಬ್ದಾರಿ, ಹಿರಿಯರ ಅಪೇಕ್ಷೆಗೆ ಅನುಗುಣವಾಗಿ ಮತ್ತೆ ಈ ಸಂಸ್ಥೆಯ ವಿಸ್ತಾರದ ಕಾರ್ಯವನ್ನು ಕಣ್ಮುಂದೆ ಇಟ್ಕೊಂಡು ಸಂಸ್ಕಾರದ ಜೊತೆಗೆ ಶಿಕ್ಷಣ ಅನ್ನುವಂಥ ದೃಷ್ಟಿಕೋನದಲ್ಲಿ ಹಿರಿಯರು ಸ್ಥಾಪಿಸತಕ್ಕಂಥ ಈ ಸಂಸ್ಥೆಯನ್ನು ಮತ್ತೆ ಎತ್ತರಕ್ಕೇರಿಸುವುದಕ್ಕೆ ಪ್ರಾಮಾಣಿಕವಾಗಿ ಹಿರಿಯರ ಅಪೇಕ್ಷೆ ಏನಿದೆ, ಅಪೇಕ್ಷೆಗೆ ಪೂರಕವಾಗಿ ಸಮನ್ವಯತೆಯಿಂದ ಇಡೀ ಆಡಳಿತ ಮಂಡಳಿಯನ್ನು ವಿಶ್ವಾಸಕ್ಕೆ ತಗೊಂಡು ಸಲಹಾ ಮಂಡಳಿಯ ಹಿರಿಯರ ಮಾರ್ಗದರ್ಶನ ತಗೊಂಡು ಈ ಸಂಸ್ಥೆಯನ್ನು ಮತ್ತೆ ಎತ್ತರಕ್ಕೇರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಇವತ್ತು 65ಕ್ಕಿಂತಲೂ ಮಿಕ್ಕಿದ ವಿದ್ಯಾಸಂಸ್ಥೆನ ಹೊಂದಿರತಕ್ಕಂಥ ದೊಡ್ಡ ಸಂಸ್ಥೆ, ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದ ಒಂದು ಸಂಸ್ಥೆ. ಸವಾಲುಗಳಿದೆ, ಸವಾಲುಗಳ ಮಧ್ಯೆಯೂ ಗಟ್ಟಿಯಾಗಿ ಬೆಳೆಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋದಕ್ಕೋಸ್ಕರ ಅತ್ಯಂತ ಕ್ರಿಯಾಶೀಲ ಆಡಳಿತ ಮಂಡಳಿಯನ್ನು ಇವತ್ತು ಸಂಘಟನೆ ಹಿರಿಯರು ನಿಯುಕ್ತಿ ಮಾಡಿದ್ದಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅನುಭವ ಇರತಕ್ಕಂಥ ನಿರ್ದೇಶಕರ ತಂಡವನ್ನು ಕೊಟ್ಟಿದ್ದಾರೆ. ಈ ತಂಡದ ಪೂರ್ಣ ಸಹಕಾರದೊಂದಿಗೆ ಎಲ್ಲವನ್ನು ಯೋಚನೆ ಮಾಡಿ ವಿಮರ್ಶೆ ಮಾಡಿ ಹಿರಿಯರ ಮಾರ್ಗದರ್ಶನ ತಗೊಂಡು ಪ್ರಾಮಾಣಿಕವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಹಿರಿಯರ ಕನಸಿದೆ, ಇನ್ನೂ ಒಂದು ವಿಸ್ತಾರ ಕಾರ್ಯ ಮಾಡಬೇಕು, ಒಂದು ಸೈನಿಕ ಶಾಲೆ ಪ್ರಾರಂಭ ಮಾಡಬೇಕು ಅಂತ ಕನಸಿದೆ. ಗೊತ್ತಿಲ್ಲ, ಸಾಧಕ ಬಾಧಕದ ಬಗ್ಗೆ ಯೋಚನೆ ಮಾಡಿಕೊಂಡು ಸಮಾಜಕ್ಕೇನು ಅವಶ್ಯಕತೆ ಇದೆ, ಅವಶ್ಯಕತೆಯನ್ನು ಮನನ ಮಾಡಿಕೊಂಡು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಿಕೊಂಡು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಚಟುವಟಿಕೆಯನ್ನು ಮತ್ತೆ ವಿಸ್ತಾರ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಹಿರಿಯರ ಅಪೇಕ್ಷೆ ಏನಿದೆ, ಅಪೇಕ್ಷೆಗೆ ಪೂರಕವಾಗಿ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ನಿರೀಕ್ಷೆಗೆ ಚ್ಯುತಿಯಾಗದ ರೀತಿಯಲ್ಲಿ ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯ, ಸಾಮಾನ್ಯ ಕಾರ್ಯಕರ್ತ, ಸಂಘಟನೆಯ ವಿಚಾರ ಏನು ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೊಂಡು ಇಡೀ ನಮ್ಮ ಆಡಳಿತ ಮಂಡಳಿ, ಮಾರ್ಗದರ್ಶಕ ಮಂಡಳಿ, ಇಡೀ ವಿವೇಕಾನಂದ ವಿದ್ಯಾವರ್ಧಕ ಸಂಘದಲ್ಲಿರತಕ್ಕಂಥ ಎಲ್ಲ ಸಂಸ್ಥೆಯ ಉದ್ಯೋಗಿ ಬಂಧುಗಳನ್ನು ಒಂದು ಕುಟುಂಬದ ರೀತಿಯಲ್ಲಿ ಯೋಚನೆ ಮಾಡಿ ಸಂಸ್ಥೆಯನ್ನು ಬೆಳೆಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅನ್ನುವಂಥ ವಿಶ್ವಾಸದ ನುಡಿಗಳೊಂದಿಗೆ ಮತ್ತೆ ಸಮಾಜದ ಹಿರಿಯರು ಈ ಸಂಸ್ಥೆಯನ್ನು ಬೆಳೆಸುವುದಕ್ಕೆ ಸಹಕಾರವನ್ನು ಕೊಡಿ. ಇದು ಸಮಾಜದ ಸಂಸ್ಥೆ, ನಮ್ಮೆಲ್ಲರ ಸಹಕಾರದಿಂದ ಇಷ್ಟು ಎತ್ತರಕ್ಕೇರಿಸೋದಕ್ಕೆ ಸಾಧ್ಯ ಆಗಿದೆ. ಇನ್ನೂ ಎತ್ತರಕ್ಕೇರಿಸುವುದಕ್ಕೆ ನಿಮ್ಮ ಮಾರ್ಗದರ್ಶನ, ನಿಮ್ಮ ಸಹಕಾರ, ಈ ಸಂಸ್ಥೆ ಜೊತೆಗೆ ಸಂಬಂಧ ಇಟ್ಕೊಳ್ಳಿ ಅನ್ನುವಂಥ ಕಳಕಳಿಯ ವಿನಂತಿಯನ್ನು ಇಡೀ ಸಮಾಜದ ಬಂಧುಗಳಿಗೆ ಈ ಮೂಲಕ ಮಾಡ್ತಾಯಿದ್ದೇನೆ. ಜೈ ಹಿಂದ್.